ನಮಸ್ಕಾರ ವೀಕ್ಷಕರಿಗೆ. ನಮ್ಮ ಈ ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗಿ ಬಹಳ ದಿನಗಳು, ಒಂದು ವಾರ ಆಗೋ ಸಮಯ ಬಂದಿದೆ. ರಿವ್ಯೂ ಬಗ್ಗೆ, ಟಾಕ್ಸಿಕ್ ಟೀಸರ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ, ಸ್ಟಾರ್ಟಿಂಗೇ ಎಣ್ಣೆಯನ್ನು ಬಾಟ್ಲಲ್ಲಿ ಗ್ಲಾಸಲ್ಲಿ ತಿರ್ಸ್ಕೊಂತ ನಿಂತಿರ್ತಾರೆ ಯಶ್ ಅವರು. ಅಲ್ಲಿದ್ದ ಒಂದು ಕ್ಯಾರೆಕ್ಟ್ರು ಅವ್ರಿಗೆ ಅವೇರ್ನೆಸ್ ಅಂದರೆ ಏನು, ಭಯ ಪಡಿಸ್ತದೆ, ಒಂದು ಸೂಚನೆ ಕೊಡುತ್ತೆ. ಬೇಡ ರಾಯ, ಗಿವ್ ಅಪ್, ಹಂಗೆಲ್ಲ ಹಂಗೆ ಎಲ್ಲರನ್ನೂ ಎದುರು ಹಾಕ್ಕೊಂಡು ಬದುಕೋದು ಕಷ್ಟ ಅಂತ, ಬದುಕೋಕ್ಕಾಗಲ್ಲ ಅಂತ. ರಾಯ ಅವರು ಯಾವುದೋ ಒಂದು ಸೀನಲ್ಲಿ ಟಯರ್ಡ್ ಆಗಿ ಇಲ್ಲ ಬ್ರೋಕನ್ ಆಗಿ ಹಿಂಗೆ ಕುಂತಿರ್ತಾರೆ ಚೇರ್ ಮೇಲೆ. ಅದಕ್ಕೆ ಕುಂದಿಸಿ ಇಟ್ಟಿದ್ದಾರೆ. ಆದರೆ ಅದು ಅವ್ರು ಹೇಳ್ತಾರಲ್ಲ, ಸಿಗರೆಟ್ ಆ್ಯಶ್ನ, ಅದು ಸಿಗರೆಟ್ ಆ್ಯಶ್ ಬಿಡುತ್ತಲ್ಲ, ಅದರಲ್ಲಿ ಹಾಕೋ ಬದಲೇ ಅದ್ರ ಮಗ್ಲು ಹಾಕ್ತಿರ್ತಾನೆ ಅವನ ಆ್ಯಶ್. ಅವನಿಗೆ ನಮ್ಮ ಈ ರಾಯ ಇದೆಯಲ್ಲ ಕ್ಯಾರೆಕ್ಟ್ರು, ಯಾವ ರೀತಿ ಹೊಡಿತಾರೆ ನೋಡಿದ್ದೀರ ನೀವೇ, ಟೀಸರಲ್ಲಿ ನೋಡಿದ್ದೀರ. ಸರಿಯಾಗಿ ಗುದ್ದಿ, ಸರಿಯಾಗಿ ಬೆಂಡೆತ್ತಿ ಒಂದು ಶಾಟು, ಒಂದು 6 ಶಾಟ್ ಹೊಡಿತಾರೆ, 3-4 ಶಾಟು. ಅಲ್ಲೇ ಎಲ್ಲ ಬರುತ್ತೆ, ರಾಕಿಂಗ್ ಸ್ಟಾರ್ ಇಂಟ್ರೋ ಎಲ್ಲ ಬರುತ್ತೆ. ಗುದ್ದಿ ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್ ಅಂತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ರಾಯ ಕ್ಯಾರೆಕ್ಟ್ರು ಅಥವಾ ಮತ್ತು ಯಾವ ಕ್ಯಾರೆಕ್ಟ್ರದು, ಟಿಕೆಟ್ ಕ್ಯಾರೆಕ್ಟ್ರು ಗೊತ್ತಿಲ್ಲ. ವೆನ್ ಐ ಸೇ ಇಟ್ಸ್ ಓವರ್ ಅಂತಾರೆ. ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್, ಫಾಕಿಂಗ್ ಮ್ಯಾನರ್ಸ್ ಅಂತಾರೆ. ತುಂಬ ಚೆನ್ನಾಗಿದೆ. ಟೀಸರ್ ನೋಡ್ತಾ ಇದ್ದಂಗೆ ನನಗೆ ತುಂಬ ಒಂಥರ ಏನೋ ಒಂದು ಹೊಸದಿದೆ ಗುರು ಅಂತ ಅನಿಸ್ತು. ಇದು ಯೂನಿವರ್ಸಲ್ 18+ ಇದೆಯಲ್ಲ, ಅಲ್ಲೇ ತಿಳ್ಕೊಬೇಕು ನೀವು. ಯೂನಿವರ್ಸಲ್ ಆಗಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಗೀತು ಮೋಹನ್ ದಾಸ್ ಅವರು. KVN ಪ್ರೊಡಕ್ಷನ್ ಅವರು ಯೂನಿವರ್ಸಲ್ ಆಗಿ ಅವ್ರಿಗೇನು ಬಿಡೋ, ಆಟೋಮೆಟಿಕ್ ಆಗಲೇ ಮತ್ತು ಏನು ಡಿಸ್ಟ್ರಿಬ್ಯೂಷನ್ ರೈಟ್ಸು ದಿಲ್ ರಾಜು ಫಿಲ್ಮ್ಸ್ ತೆಲುಗು ಅವರು, ಅಲ್ಲಿಂದ ದುಡ್ಡು ಬಂದಿದೆ KVN ಪ್ರೊಡಕ್ಷನ್ ಅವ್ರಿಗೆ. ಮತ್ತು ಕೇರಳ ಡಿಸ್ಟ್ರಿಬ್ಯೂಷನ್ ರೈಟ್ಸು ತೊಗೊಂಡಿದ್ದಾರೆ. ನೇಪಾಳ ಮತ್ತು ನಾರ್ತ್ ಇಂಡಿಯಾ ಅಥವಾ ಏನು, ಅವರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ. ಯಾವುದೋ ಒಂದು ಫಿಲ್ಮು. ಮತ್ತು ಫಾರ್ ಫಿಲ್ಮ್ಸ್ ಅವರು ತೊಗೊಂಡಿದ್ದಾರೆ. ಏನು ಓವರ್ಸೀಸ್ ಅಂದರೆ ಇಂಡಿಯಾ ಬಿಟ್ಟು ಹೊರಗಡೆ ಎಲ್ಲ ಪ್ರಪಂಚಾದ್ಯಂತ ಓವರ್ಸೀಸ್ ಅವರು ಟಾಕ್ಸಿಕ್ ಮೂವಿನ ರಿಲೀಸ್ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತೊಗೊಂಡಿದ್ದಾರೆ. ಮತ್ತು ಮ್ಯೂಸಿಕ್ ಬಂದುಬಿಟ್ಟು ಜಿ ಕನ್ನಡದವರು ತೊಗೊಂಡಿದ್ದಾರೆ. ಜಿ ಮ್ಯೂಸಿಕ್ ಅವರು ತೊಗೊಂಡಿದ್ದಾರೆ ಮ್ಯೂಸಿಕ್ ರೈಟ್ಸ್ನ. ಮ್ಯೂಸಿಕ್ಕು ತುಂಬ ಚೆನ್ನಾಗಿರುತ್ತೆ. ರವಿ ಬಸ್ರೂರು ಒಂದು ಮಾಡಿದಾರಂತೆ, ಇನ್ನು 3 ಬೇರೆ ಮ್ಯೂಸಿಕ್ಗಳನ್ನ ಮಾಡಿದ್ದಾರೆ. ರವಿ ಬಸ್ರೂರವರೇ ಮ್ಯೂಸಿಕ್ ಡೈರೆಕ್ಟರ್ ಅನಿಸುತ್ತೆ ಟಾಕ್ಸಿಕ್ದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಚೀನಾದಲ್ಲಿ ನಡೆಯುತ್ತೆ. ಟೀಸರಲ್ಲಿ ಬಿಟ್ಟ ಹಾಗೆ ಚೀನಾದಲ್ಲಿ ನಡೆಯುತ್ತೆ ಕತೆ, ಗೋವಾದಲ್ಲಿ ನಡೆಯುತ್ತೆ. ಒಂದು ಇದರಲ್ಲಿ ಬಿಟ್ಟಿದ್ದಾರೆ, ಫಾರ್ ಫಿಲ್ಮ್ಸ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನಾನು ನೋಡಿಲ್ಲ. ಮಸ್ತ್ ಮಗ ರಿವ್ಯೂ ಮಾಡಿದ್ದಾರೆ, ಮಸ್ತ್ ಮಗ ಯೂಟ್ಯೂಬ್ ಚಾನಲಲ್ಲಿ. ಅವರು ನೋಡಿ, ಆ ವಿಡಿಯೋ ನೋಡಿ ಹೇಳ್ತಾ ಇದ್ದೀನಿ. ಫಾರ್ ಫಿಲ್ಮ್ಸ್ ಅವರು ಒಂದು ಟಾಕ್ಸಿಕ್ ಇದು ಇರುತ್ತಲ್ಲ ಸಮ್ಮರಿ, ಅದನ್ನು ಬಿಟ್ಕೊಟ್ಟಿದ್ದಾರೆ. ಒಂದಿನ ಟೀಸರ್ ರಿಲೀಸ್ ಆಗೋ ದಿನ ಮುಂಚಿನ ದಿನದಲ್ಲಿ ಫಾರಮ್ ಫಿಲ್ಮ್ಸ್ ಅವರು ಅದು ಟಾಕ್ಸಿಕ್ದು ಸ್ಟೋರಿನೇ ಹೇಳಿದ್ದಾರೆ. ಸಮ್ಮರಿ ಗೋವಾ ಸೈಡ್ ನಡೆಯುತ್ತೆ. 1970s ತನ 1940s ಹಿಡಿದು 1970s ತನಕ ನಡೆಯುತ್ತೆ ಇದು. ಇವರು ಗ್ಯಾಂಗ್ಸ್ಟರ್ ಇಲ್ಲ ಸೋಲೋ ಫೈಟರ್ ಅನಿಸುತ್ತೆ ಯಶ್ ಅವರು. ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಫಿಲ್ಮ್ಸಲ್ಲಿ ಅವ್ರೊಂದು ಬ್ಯಾಕ್ ಅವ್ರದ್ದೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಇಲ್ಲ ಅವ್ರದ್ದೊಂದು ಆರ್ಮಿ ಇರುತ್ತೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದೊಂದು ಗ್ಯಾಂಗ್ ಇರುತ್ತೆ. ಮತ್ತು ಮೋಸ್ಟ್ಲಿ ಈ ಫಿಲ್ಮು ಸ್ಟಾರ್ಟ್ ಆಗೋದು ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ ಲಾಸ್ಟಿಗೆ ಎಂಡ್, ಒಂಥರ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್, ಯಂಗ್ ಕ್ಯಾರೆಕ್ಟರ್ ಯಶ್ ಅವರು ಟಿಕೆಟ್ ಅಂತ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ.
ಇವರ ಟಿಕೆಟ್ ಟು ಹೆಲ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಕ್ಯಾಪ್ಷನ್ ಹಾಕಿದ್ದಾರೆ ಯಶ್ ಅವರು. ಆ ಒಂದು ಟಿಕೆಟ್ ಕ್ಯಾರೆಕ್ಟರ್ ಇದೆಯಲ್ಲ, ಅವರು ಹೆಂಗ್ ಕ್ಯಾರೆಕ್ಟರು ಅದೇ ಸ್ಟಾರ್ಟಿಂಗ್ಲಿದ್ದ ಫಿಲ್ಮ್ ಸ್ಟಾರ್ಟಿಂಗ್ ಅದೇ ಬರುತ್ತೆ ಅನಿಸುತ್ತೆ ನನ್ನ ಗೆಸ್ ಇದು. ಈ ಒಂದು ಟಾಕ್ಸಿಕ್ ಮೂವಿ ಎಷ್ಟು ಗಳಿಕೆ ಮಾಡಬಹುದಂದರೆ ನನಗನಿಸಿದಾಗೆ ಇವೊಂದು ಹತ್ತತ್ರ 2600 ಕೋಟಿ ಮಾಡಬಹುದು ನನ್ನ ಒಂದು ಗೆಸ್. ಅಂದರೆ ಇಂಡಿಯಾದಲ್ಲಿ ಒಂದು 1500 ಕೋಟಿ ಆಗುತ್ತೆ. ಓವರ್ಸೀಸಲ್ಲಿ ಇದು ಏನಾದರೂ ಇಂಡಿಯಾದಲ್ಲಿ ಯಾವ ಲೆವೆಲ್ಲಿಗೆ ಇದು ಗ್ರಾಸ್ ಮಾಡುತ್ತೆ ನೋಡಿ, ಗ್ರಾಸ್ ಕಲೆಕ್ಷನ್ನು ಇಂಡಿಯಾದಲ್ಲಿ ಗ್ರಾಸ್ ಕಲೆಕ್ಷನ್ ಇರುತ್ತಲ್ಲ ಅದೇ ಥರ ಗ್ರಾಸ್ ಕಲೆಕ್ಷನ್ ಓವರ್ಸೀಸಲ್ಲಿ ಏನಾದರೂ ಮಾಡಿತ್ತಂದರೆ ಟಾಕ್ಸಿಕ್ಕು ಇದು ಹತ್ತತ್ರ 2600 ಕೋಟಿ ಮಾಡಬಹುದು. ಇದು ನನ್ನ ಅನಿಸಿಕೆ, ನನ್ನ ಒಂದು ಗೆಸ್. ಇದು ಏನೋ ಅಂತಾರಲ್ಲ, ಎಷ್ಟು ಕಲೆಕ್ಷನ್ ಮಾಡಬಹುದು. ಈಗಾಗಲೇ ನಮ್ಮ ಟಾಕ್ಸಿಕ್ ತನ್ನ ಒಂದು ಬಜೆಟ್ ವಾಪಸ್ ಮರು ಪಡೆದಿದೆ ಅನ್ನಿಸಬಹುದು. ಆಗಲೇ ಅರ್ಧ ಸೇಫ್ ಆಗಿದೆ, ಅರ್ಧ ಅನ್ನೋಕ್ಕಿಂತ ಪೂರಾ ಸೇಫ್ ಆಗಿದೆ. ಡಿಜಿಟಲ್ ರೈಟ್ಸ್ ಇನ್ನೂ ಕೊಟ್ಟಿಲ್ಲ, ಅದು ಕೊಟ್ಟರೆ ಆಗುತ್ತೆ. ಮತ್ತು ಎಲ್ಲ ಮ್ಯೂಸಿಕ್ ರೈಟ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ರೈಟ್ಸು ಎಲ್ಲ ನೋಡ್ತಾ ಇದ್ರೆ ಅಲ್ಲೇ ಬಾಚಿದೆ. ತನ್ನ ಒಂದು ಹಾಕಿದ ನಿರ್ಮಾಣ ಮಾಡಿದ ಒಂದು ಮೊತ್ತವನ್ನು ಟಾಕ್ಸಿಕ್ ತಂಡ ಮರು ಕಬಳಿಸಿದೆ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಹೇಳಕ್ಕೆ ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ. ಆಲ್ ಇಂಡಿಯಾ ಎಂತ ಹೊಲಸು ಬರ್ತಂದ್ರ ನಾನು ಸ್ವಲ್ಪ ತೆಗಿ ಗಾಯ್ಸ್. ಇಷ್ಟೇ ಗಾಯ್ಸ್, ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ.